ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್. ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ವಾರ ಕಳೆದಿತ್ತು. ಕುಮುದ ಮತ್ತು ಜಾಹ್ನವಿ ಪ್ರತಿದಿನವೂ ಎದುರಾಗಿದ್ದರು. ಇಬ್ಬರ ಮಾತಿನ ಚಕಮಕಿ ನಡೆದಿದ್ದೆ. ಕುಮುದ ಚೂರು ನಯ, ನಾಜೂಕು, ತಿಳಿದಿರುವ ಹೆಣ್ಣಾದ್ದರಿಂದ ಒಂದು ಮಾತಿಗೆ ಸುಮ್ಮನಾಗುತ್ತಿದ್ದಳು. ಆದರೆ ಅಹಂಕಾರದ ಮುದ್ದೆಯಾಗಿರುವ ಜಾಹ್ನವಿಗೆ ಅವಳನ್ನು ಕಾಡುವುದು ಬಿಟ್ಟರೆ ಬೇರೆ ಕೆಲಸವಿಲ್ಲ. ಆಫೀಸಿಗೆ ಬಂದಷ್ಟು ದಿನಗಳಲ್ಲಿ ಅವಳು ಕುಮುದಾಳಿಂದ ಏನೊಂದು ಕೆಲಸವನ್ನು ಕಲಿಯಲಿಲ್ಲ. ಅವಳು ಆಫೀಸಿಗೆ ಬರುವುದೇ ಗಂಟೆಯಾದ್ದರಿಂದ ಆ ಗಂಟೆ ಪೂರ್ತಿ ಕುಮುದಾಳಿಗೆ ಹಂಗಿಸಿಯೇ ಫೋನಿನಲ್ಲಿ ಏನನ್ನಾದರೂ ನೋಡುತ್ತಲೇ ಸಮಯ ಕಳೆದು ಎದ್ದು ಹೋಗುತ್ತಿದ್ದಳು. ಕುಮುದ ಅವಳ ಈ ಗುಣಕ್ಕೆ ಮನಸ್ಸು ಕೆಡಿಸಿಕೊಂಡಿರಲೇ ಇಲ್ಲ. ಆದಷ್ಟು ಜಾಹ್ನವಿಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದ್ದಳು. ಇದೆಲ್ಲವೂ ಅವರಿಬ್ಬರಿಗೆ ಬಿಟ್ಟರೆ ಸಿದ್ಧಾರ್ಥನಿಗೆ ಗೊತ್ತಿತ್ತು. ಪ್ರತಿದಿನ ಸಂಜೆ ಕುಮುದ ಸಿಕ್ಕಾಗ ಅವ ಎಲ್ಲವನ್ನೂ ಕೇಳುತ್ತಿದ್ದ. ಅವಳು ನಡೆದದ್ದನ್ನು ಹೇಳಿ ಅವ ಆತಂಕ ತೋರಿದರೆ ಸಮಾಧಾನ ಹೇಳಿ ಹೋಗುತ್ತಿದ್ದಳು. ಇದು ಅಂದು ಸಂಜೆ ಕೂಡ ನಡೆದಿತ್ತು. ಕಾಫಿ ಕುಡಿದು ಬಂದ ಕುಮುದ ಮತ್ತು ಸಿದ್ಧಾರ್ಥ್ ಇಬ್ಬರು ಬಸ್ ಸ್ಟಾಪಿನಲ್ಲಿ ನಿಂತಿದ್ದರು. ಅವಳನ್ನು ಬಸ್ ಹತ್ತಿಸುವವರೆಗೂ ಇವ ಬೈಕ್ ಹತ್ತಿ ಹೋಗುವನಲ್ಲ. ಅವಳು ಹೋಗುವ ಬಸ್ಸಿಗಾಗಿಯೇ ಕಾದು ನಿಂತಾಗ ಅದೆಲ್ಲಿದ್ದಳೋ ಜಾಹ್ನವಿ ಬಿರುಗಾಳಿಯಂತೆ ಬಂದು ನಿಂತಳು ಅವರಿಬ್ಬರ ಮುಂದೆ. ಅವಳನ್ನು ಕಂಡ ಸಿದ್ಧಾರ್ಥ್ ಮುಖ ಬಿಗಿದುಕೊಂಡರೆ ಕುಮುದ ಅವನ ಕೋಪ ನೋಡಿ ಆತಂಕಗೊಂಡಳು. ಕುಮುದಾಳನ್ನು ಪ್ರತಿದಿನ ಕಾಡುತ್ತಿರುವಳಲ್ಲ ಈ ಜಾಹ್ನವಿ. ಹಾಗಾಗಿ ಕೋಪ ಇತ್ತವನಿಗೆ ಅವಳ ಮೇಲೆ. ಅಲ್ಲದೆ ಅವಳಿಗೆ ಕುಮುದಾಳ ಪರಿಚಯವಾಗಿದ್ದೇ ತನ್ನಿಂದಲೇ ಅಲ್ಲವೇ? ಅದೊಂದು ಅಳುಕವನಿಗೆ. ಏನಿದು ಜೋಡಿ ಹಕ್ಕಿಗಳು ಹೀಗೆ ಬಸ್ ಸ್ಟಾಪ್ನಲ್ಲಿ? ಯಾರಿಗೋಸ್ಕರ ಕಾಯ್ತಿದ್ದೀರಾ? ಕಾರಿನಿಂದ ಇಳಿದು ಅವರ ಮುಂದೆ ಬಂದ ಜಾಹ್ನವಿ ಕೇಳಿದಳು. ಬಸ್ ಸ್ಟಾಪ್ ಅಂದಮೇಲೆ ಬಸ್ ತಾನೇ ಬರುತ್ತೆ, ಏರೋಪ್ಲೇನ್ ಅಲ್ವಲ್ಲ, ಉತ್ತರ ಕೊಟ್ಟಳು ಕುಮುದ. ಕಾಮಿಡಿ ಮಾಡಬೇಡ ಕುಮುದ, ನಾನು ನಿನ್ನ ಬಾಸ್, ಕೈಕಟ್ಟಿ ನಿಂತು ಎಂದಳು ಧ್ವನಿ ಏರಿಸಿ. ಅದು ಆಫೀಸ್ನಲ್ಲಿ ಮಾತ್ರ, ರಸ್ತೆಯಲ್ಲ. ಅವಳನ್ನೇ ಕೋಪದಿಂದ ನೋಡುತ್ತಾ ಎಂದ ಸಿದ್ಧಾರ್ಥ್. ನಾನು ನಿನ್ನ ಜೊತೆ ಮಾತಾಡ್ತಿಲ್ಲ ಬ್ರಿಲಿಯಂಟ್ ಸಿದ್ಧಾರ್ಥ್, ನಾನು ಮಾತಾಡ್ತಿರೋದು ನಮ್ಮ ಆಫೀಸ್ನಲ್ಲಿ ಕೆಲಸ ಮಾಡೋ ಸ್ಟಾಫ್ ಜೊತೆ ಎಂದವಳಿಗೆ ಅದೇನೋ ಹುಚ್ಚು ಅವನನ್ನು ಕಾಡಲು. ಸಿದ್ದು, ನೀನು ಸುಮ್ಮನಿರು ಎಂದಳು ಕುಮುದ ಅವನಿಗೆ. ಅವ ಮುಖ ಉಬ್ಬಿಸಿ ರಸ್ತೆ ನೋಡುತ್ತಾ ನಿಂತ. ಬಸ್ ಬಂದಿತ್ತೋ ಇಲ್ಲವೋ ಎಂದು. ನಿನ್ನ ಮಾತನ್ನ ತುಂಬ ಚೆನ್ನಾಗಿ ಕೇಳ್ತಾನೆ ಅಲ್ವಾ ಇವನು? ಅಣಕಿಸಿದಳು ಜಾಹ್ನವಿ ಅವನನ್ನೇ ನೋಡುತ್ತಾ. ಅದು ನೀವು ಅನ್ಕೊಂಡಿರೋ ಹಾಗೆ ಎಂದಳು ಕುಮುದ. ಎಲ್ಲಿಗೆ ಹೋಗಬೇಕು ಹೇಳು ಕುಮುದ, ನಾನೇ ನಿನ್ನನ್ನು ಡ್ರಾಪ್ ಮಾಡ್ತೀನಿ ಬೇಕೆಂದೇ ಎಂದಳು ಜಾಹ್ನವಿ ಸಿದ್ಧಾರ್ಥನನ್ನೇ ನೋಡುತ್ತಾ. ತಾನು ಕುಮುದಾಳ ಜೊತೆ ಮಾತನಾಡುವುದು ಅವನಿಗೆ ಇಷ್ಟವಿಲ್ಲವೆಂದು ಗೊತ್ತವಳಿಗೆ. ಹಾಗಾಗಿ ಅವನಿಗೆ ಕಾಡಲು ಅವಳನ್ನು ಕರೆದಳು ಡ್ರಾಪ್ ಕೊಡುವೆ ಎಂದು. ಏನು ಬೇಕಾಗಿಲ್ಲ, ಬಸ್ ಬರುತ್ತೆ, ಅವಳು ಹೋಗ್ತಾಳೆ, ಅವಳೆಣಿಕೆಯಂತೆ ತಾನೇ ಎಂದ ಸಿದ್ಧಾರ್ಥ್. ನಾನು ಅವಳನ್ನ ಮಾತಾಡಿಸಿದ್ದೀನಿ ಸಿದ್ದು ಎನ್ನುತ್ತಿದ್ದ ಜಾಹ್ನವಿಯ ಕೈ ಹಿಡಿದ ಸಿದ್ಧಾರ್ಥ್ ತಕ್ಷಣ ತನ್ನತ್ತ ಎಳೆದುಕೊಂಡ. ಅವನ ಎದೆ ಮೇಲೆ ದೊಪ್ಪೆಂದು ಬಿದ್ದ ಜಾಹ್ನವಿ ಅಪ್ಪಿದಳು ಅವನನ್ನು ಬಿಗಿಯಾಗಿ. ಅವ ಬೀಳದಂತೆ ತನ್ನ ಮೈ ಬಿಗಿ ಹಿಡಿದು ಅವಳನ್ನು ಬಳಸಿ ನಿಂತ. ಅವನಿಗೂ ಕ್ಷಣ ಹೆದರಿಕೆ ಆಗಿತ್ತು. ಅವಳ ಮೊಗ ಅವನೆದೆಯ ಮೇಲಿತ್ತು. ಅವನೆದೆ ಬಡಿತ ಅವಳಿಗೆ ಕೇಳಿಸುತ್ತಿತ್ತು. ಕುಮುದ ಹೆದರಿಯೇ ಬಿಟ್ಟಳು ಏನಾಯಿತೆಂಬಂತೆ. ಬಸ್ ಬಂದು ನಿಲ್ಲುತ್ತಿರುವುದನ್ನು ನೋಡದೆ ನಿಂತಿದ್ದಳು ಜಾಹ್ನವಿ. ಅವಳಿಗೆಲ್ಲಿ ಬಸ್ ತಾಗುವುದೋ ಎಂಬ ಭಯದಿಂದ ತಕ್ಷಣ ತನ್ನತ್ತ ಎಳೆದಿದ್ದ ಸಿದ್ಧಾರ್ಥ್ ಅವಳನ್ನು. ಬಸ್ ಕೂಡ ಅವಳು ನಿಂತಲ್ಲಿಯೇ ಬಂದು ನಿಂತಿತು. ನಿಮಗೇನೋ ಆಗಿಲ್ಲ ತಾನೆ? ಜಾಹ್ನವಿಯ ತೋಳು ಹಿಡಿದು ಕೇಳಿದಳು ಕುಮುದ. ಅರ್ಥವಾಯಿತವಳಿಗೆ ಅಲ್ಲಿ ಏನಾಯಿತೆಂದು. ಮೆತ್ತಗೆ ಸಿದ್ಧಾರ್ಥ್ನಿಂದ ಸರಿದ ಜಾಹ್ನವಿ ಏನಿಲ್ಲ ಎಂದು ಬಸ್ ನೋಡಿದವಳೆ ಡ್ರೈವರ್ನನ್ನು ನೋಡುತ್ತಾ ಕಾಣೋದಿಲ್ವಾ ನಿನಗೆ ಎಂದು ಜೋರು ಮಾಡಿದಳು. ಅವ ಕುಳಿತಲ್ಲಿಯೇ ರಸ್ತೆ ಬಿಟ್ಟು ನಿಂತ್ಕೊಳ್ಳಮ್ಮ ನೀನು ಎಂದ. ತಪ್ಪು ಮಾಡಿ ನನಗೆ ವಾದಿಸ್ತೀಯ ನೀನು ಎಂದು ಅವನ ಜೊತೆ ಜಗಳಕ್ಕೆ ಹೊರಟವಳ ಕೈ ಹಿಡಿದ ಕುಮುದ. ಬೇಡ ಬಿಡಿ ಮೇಡಮ್, ಅವ್ರ ಜೊತೆ ಯಾಕೆ ಜಗಳ ಮಾಡ್ತೀರಾ ಎಂದು ತಡೆದಳು. ತಪ್ಪು ಇವಳದ್ದೇ ಇತ್ತಲ್ಲ. ಅವಳ ಕೈ ಬಿಡಿಸಿಕೊಂಡ ಜಾಹ್ನವಿ. ಸುಮ್ಮನಿರು ಕುಮುದ, ಅದೆಷ್ಟು ಮಾತಾಡ್ತಾನೆ ನೋಡು ಅವನು ಎಂದ ಜಾಹ್ನವಿ ಜಗಳಕ್ಕೆ ತಯಾರಾದಳು. ಇನ್ನವಳನ್ನು ತಡೆಯದಿದ್ದರೆ ಜಗಳವಾಗುವುದೆಂದು. ಹೋಗ್ಲಿ ಬಿಡು ಜಾಹ್ನವಿ ಎಂದ ಸಿದ್ಧಾರ್ಥ್. ಅಷ್ಟರಲ್ಲಿ ಡ್ರೈವರ್ ನಿಲ್ಲದೆ ಬಸ್ ಸ್ಟಾರ್ಟ್ ಮಾಡಿ ಹೊರಟು ಬಿಟ್ಟ. ಅಯ್ಯೋ ಹೋಗ್ತಿದ್ಯಲ್ಲ ನಿತ್ಕೋ ಕೂಗಿದಳು ಜಾಹ್ನವಿ. ಇವಳ ಕರೆಗೆ ಅವನೇಕೆ ನಿಲ್ಲುವ? ಅವಳ ಕೂಗು ಕೇಳಿ ತುಟಿಯಂಚಲ್ಲಿ ನಕ್ಕಳು ಕುಮುದ.
ಅವಳ ನಗು ನೋಡಿದ ಜಾಹ್ನವಿ, ನಿನಗೇನಾಗಿದೆ ಅಂತ ನಗ್ತಿದ್ಯಾ ನೀನು? ಅವನು ನನ್ನ ಮೇಲೆ ಬಸ್ ಹತ್ತಿಸ್ಬಿಡ್ತಿದ್ದ ಎಂದಳು ರೇಗುವ ಧ್ವನಿಯಲ್ಲಿ. ರಸ್ತೆಯಲ್ಲಿ ಬೇಡದಿರೋ ಕೆಲಸಕ್ಕೆ ನಿಂತಿದ್ದು ನಿನ್ನ ತಪ್ಪು ಎಂದ ಸಿದ್ಧಾರ್ಥ್ ಅವಳನ್ನು ನೋಡಿ. ಅವನನ್ನೇ ಕೋಪದಿಂದ ದಿಟ್ಟಿಸಿದ ಜಾಹ್ನವಿ, ಈ ಸಿಡುಕ್ಮುತಿ ಸಿದ್ದಪ್ಪನ ಜೊತೆ ಅದು ಹೇಗೆ ಪ್ರೀತಿ ಆಯ್ತೇನೋ ಕುಮುದ ನಿನಗೆ. ಐ ಕಾಂಟ್ ಬಿಲೀವ್ ದಿಸ್ ಎಂದಳು ಕೊನೆಯಲ್ಲಿ ಬೇಸರ ತೋರಿಸುವಂತೆ ನಟಿಸುತ್ತಾ. ಅವರಿಬ್ಬರ ಮೇಲೆ ಕೋಪವೇ ಇರಲಿಲ್ಲ ಅವಳಿಗೆ ಆ ಕ್ಷಣ. ಆ ಭಾವ ಅವ ತನ್ನನ್ನು ಅಪಾಯದಿಂದ ಕಾಪಾಡಿದನೆಂಬ ಕಾರಣದಿಂದಂತೂ ಅಲ್ಲ, ಬದಲಾದ ವಾತಾವರಣದಿಂದಷ್ಟೇ. ಹಾಗೆಲ್ಲ ಅನ್ಬೇಡಿ ನೀವು ಅವನಿಗೆ, ಅವನೇನು ಸಿಡುಕ್ಮುತಿ ಅಲ್ಲ ಎಂದಳು ಕುಮುದ ಸಿದ್ದುವಿನ ಪರ ನಿಂತು. ಅವಳು ಗುಣಾನ್ ಹೇಳ್ತಿದ್ದಾಳೆ ಕುಮುದ ಎಂದನವ ಜಾಹ್ನವಿಯನ್ನು ನೋಡುತ್ತಾ. ಇವನ್ ಪರವಾಗಿ ಮಾತಾಡೋರನ್ನ ನೋಡಿ ನೋಡಿ ಸಾಕಾಗಿದೆ ನನಗೆ. ನೀನೊಬ್ಳು ಸಿಕ್ಕಿದ್ಯಾ ನೋಡು ಈಗ. ಹೌದು, ಅಷ್ಟಕ್ಕೂ ಇವನಲ್ಲಿ ಏನು ಒಳ್ಳೆಯದನ್ನ ಕಂಡಿದ್ದೀಯಾ ನೀನು? ಅದು ಹೇಗೆ ಇವನ ಮೇಲೆ ಪ್ರೀತಿ ಆಯಿತು ನಿನಗೆ ಕೇಳಿದಳು ನಿಂತಿದ್ದ ಇಬ್ಬರನ್ನೂ ನೋಡುತ್ತಾ. ಅವನಲ್ಲಿರೋ ಗುಣಗಳನ್ನು ಆರಿಸಬೇಕಾಗಿಲ್ಲ ಮೇಡಮ್, ಅವನ ಜೊತೆಗಿದ್ರೆ ಸಾಕು, ಅವನ ಎಲ್ಲ ಗುಣಗಳು ನಿಮಗೆ ಇಷ್ಟ ಆಗುತ್ತೆ ಎಂದಳು ಕುಮುದ ಸಿದ್ಧಾರ್ಥನನ್ನು ನೋಡುತ್ತಾ. ಮೂವರು ಒಬ್ಬರನ್ನೊಬ್ಬರು ನೋಡಿದರು. ಅದೇನೋ ಆ ಕ್ಷಣ ಮೂವರಲ್ಲೂ ಸ್ನೇಹ ಭಾವ ಹೊಂದಿತ್ತು. ಅದು ಮೂವರ ಮನಕ್ಕೂ ಗೊತ್ತಿತ್ತು. ಬೇಡಮ್ಮ, ಇವನ ಗುಣ ಎಲ್ರಿಗೂ ಇಷ್ಟ ಆಗಿ ನನ್ನ ಗುಣಗಳನ್ನ ಕಡೆಗಣಿಸಿದ್ದನ್ನು ನೋಡಿದ್ದೀನಿ ನಾನು ಆಗಲೇ. ಮತ್ತೆ ಇವನ ಗುಣ ಅಳಿಯೋ ಕೆಲಸ ಬೇಡ ನನಗೆ. ಮೊದಲೇ ಬ್ರಿಲಿಯಂಟ್ ಸಿದ್ಧಾರ್ಥ ಅವನು ಅಣಕಿಸಿದಳು ಅವನನ್ನೇ ನೋಡುತ್ತಾ. ಅವ ಕಣ್ಣು ಕಿರಿದು ಮಾಡಿ ಅವಳನ್ನೇ ನೋಡಿದ. ಭಾಗ್ಯರವರು ಓದಿನಲ್ಲಿ ಅವನನ್ನು ಹೊಗಳಿ ಅವಳಿಗೆ ಬೈಯುತ್ತಿದ್ದರಲ್ಲ, ಅದನ್ನುದ್ದೇಶಿಸಿಯೇ ಅವಳು ಆ ಮಾತುಗಳನ್ನಾಡಿದ್ದೆಂದು ಅರ್ಥವಾಯಿತವನಿಗೆ. ಕುಮುದ, ನೀನು ಮನೆಗೆ ಹೋಗ್ತೀಯೋ ಅಥವಾ ಇವಳ ಜೊತೆ ಬೇಡದಿರೋದನ್ನು ಮಾತಾಡ್ತಾ ಇಲ್ಲೇ ನಿಂತ್ಕೋತೀಯೋ ಕೇಳಿದ ಸಿದ್ಧಾರ್ಥ್ ಕುಮುದಾಳನ್ನು ನೋಡುತ್ತಾ. ಹೌದು ಕುಮುದ, ನಿನಗೆ ಡ್ರಾಪ್ ಕೊಡ್ತೀನಿ ಅಂದೆ ತಾನೆ ನಾನು, ಬಾ ಹೋಗೋಣ ಕರೆದಳು ಜಾಹ್ನವಿ ಸಿದ್ಧಾರ್ಥನನ್ನು ಕಾಡಲು. ನಿನ್ನ ಡ್ರಾಪ್ ಏನೂ ಬೇಡ ಕುಮುದಾಳಿಗೆ ಮಾತನಾಡಲು ಬಿಡದೆ ಎಂದ ಸಿದ್ಧಾರ್ಥ್. ನಾನೇನೋ ಅವಳನ್ನು ಹೊತ್ಕೊಂಡು ಹೋಗ್ತೀನಿ ಸಿದ್ದು, ನನ್ನ ಕಾರ್ ಅವಳನ್ನು ಕರ್ಕೊಂಡು ಹೋಗುತ್ತೆ. ನೀನು ಯಾಕೆ ನಿನ್ನ ಕುಮುದಾನ ನಾನು ತಿಂದುಬಿಡೋ ಥರ ಆಡ್ತೀಯಾ? ನಾನು ತಿಂಡಿ ಪೋತಿನೇ ಇರಬಹುದು, ಆದರೆ ಪ್ಯೂರ್ ವೆಜ್, ಅದು ನಿನಗೂ ಗೊತ್ತಿದೆ ಎಂದಳು ಮುದ್ದಾಗಿ. ಅವನನ್ನು ಕಾಡಲು ಕುಮುದಾಳಿಗೆ ತಾನು ತೋರಿಸುವ ಅಹಂಕಾರವನ್ನು ಮರೆತಿದ್ದಳವಳು. ನೀನು ತಿಂತೀಯಾ ಅಂತ ನಾನು ಅವಳನ್ನು ನಿನ್ನ ಜೊತೆ ಕಳಿಸೋದಕ್ಕೆ ಒಪ್ತಿಲ್ಲ. ನೀನಾಡೋ ಮಾತು ಅವಳ ಮನಸ್ಸಿಗೆ ನೋವು ಕೊಡಬಾರ್ದು ಅಂತ ನಿನ್ನಿಂದ ಅವಳನ್ನು ದೂರ ಇಡ್ತಿದ್ದೀನಿ. ಆದರೆ ಇವಳು ನಿನ್ನ ಹತ್ರನೇ ಕೆಲಸಕ್ಕೆ ಹೋಗ್ತೀನಿ ಅಂತಾಳೆ ಎಂದನವ ಗದರುವಂತೆ ಕುಮುದಾಳನ್ನು ನೋಡಿ. ಅವಳು ನಿನ್ನ ಲವ್ವರ್ ಆಗದೆ ಇದ್ದಿದ್ರೆ ನಾನು ಅವಳನ್ನು ತಿರುಗಿನೂ ನೋಡ್ತಿರ್ಲಿಲ್ಲ ಎಂದಳು ಜಾಹ್ನವಿ ನೇರವಾಗಿ. ನನ್ನ ಸಿದ್ದು ಮೇಲೆ ಯಾಕೆ ಮೇಡಮ್ ಅಷ್ಟು ಕೋಪ ನಿಮಗೆ? ಅವನೇನು ಮಾಡಿದ್ದಾನೆ ನಿಮಗೆ? ಅವನು ನಿಮಗೆ ಮೊದಲಿಂದನೂ ಪರಿಚಯ, ಏನೋ ಜಗಳ ಇರಬಹುದು ಬಿಡಿ ನಿಮ್ಮ ಮಧ್ಯೆ, ಆದರೆ ಅವನಿಂದ ನನ್ನ ಮೇಲೆ ಯಾಕೆ ಕೋಪ ನಿಮಗೆ? ನಾವು ಮಿಡ್ಲ್ ಕ್ಲಾಸ್ ಅಂತನಾ ಅಥವಾ ನಾವಿಬ್ಬರು ಪ್ರೀತಿಸಿದ್ದೀವಿ ಅಂತನಾ? ಏನೇ ಇದ್ದರೂ ನಾವು ನಿಮಗೇನೂ ತೊಂದರೆ ಕೊಟ್ಟಿಲ್ಲ ಅಲ್ವಾ ಮೇಡಮ್? ಇಷ್ಟೊಂದು ಚೆನ್ನಾಗಿ ಮಾತಾಡೋ ನಿಮಗೆ ನಮ್ಮನ್ನು ಕಂಡ್ರೆ ಯಾಕೆ ಕೋಪ? ನಮ್ಮನ್ನು ನೋಯಿಸಿದ್ರೆ ನಿಮಗೇನು ಲಾಭ? ಮಮತೆಯಿಂದ ಕೇಳಿದಳು ಕುಮುದ. ಉತ್ತರವಿಲ್ಲ ಜಾಹ್ನವಿಯ ಬಳಿ. ಅವಳನ್ನೇ ನೋಡಿದಳು. ಕುಮುದಾಳ ಕಣ್ಣಲ್ಲಿನ ಮುಗ್ಧತೆ, ವಯಸ್ಸಿಗೂ ಮೀರಿದ ಆ ವಿವೇಚನೆ ಅವಳನ್ನು ಮೌನವಾಗಿಸಿತು. ಅದೇ ಸಮಯಕ್ಕೆ ಕುಮುದ ಹೋಗಬೇಕಿದ್ದ ಬಸ್ ಬಂದಿತ್ತು. ಅದನ್ನು ಕಂಡ ಸಿದ್ಧಾರ್ಥ್, ಕುಮುದ, ಇವಳ ಜೊತೆ ಮಾತಾಡ್ತಾ ನಿಂತ್ಕೊಂಡ್ರೆ ಬಸ್ ಹೋಗುತ್ತೆ, ನಡಿ ನಿನ್ನ ಬಸ್ ಹತ್ತು ಎಂದನವ. ನನಗೆ ಬಸ್ ಬಂತು ಮೇಡಮ್, ಇನ್ನೊಂದ್ಸರಿ ಡ್ರಾಪ್ ಮಾಡಿವ್ರಂತೆ, ನಾನು ಬರ್ತೀನಿ, ಬಾಯ್ ಎನ್ನುತ್ತಾ ಕುಮುದ ಬಸ್ ಹತ್ತಿ ಹೋದಳು. ಅವಳು ಹೋಗುವುದನ್ನೇ ನೋಡುತ್ತಾ ನಿಂತಿದ್ದ ಜಾಹ್ನವಿಯ ಬಳಿ ಬಂದ ಸಿದ್ಧಾರ್ಥ್, ಮನೆಗೆ ಹೋಗೋದಿಲ್ವಾ ಎಂದು ಕೇಳಿದ. ಯಾಕೆ, ನನಗೂ ಬಸ್ ಹತ್ತಿಸ್ತೀಯೇನು ಎದುರಿಸಿ ಕೇಳಿದಳು. ಕಾರ್ ಹತ್ತು ಹೋಗು ಸಾಕು, ಮತ್ತೆ ಯಾವುದೋ ಬಸ್ ಬಂದು ನಿನಗೆ ಡಿಕ್ಕಿ ಹೊಡೆಯೋದು ಬೇಡ ಎಂದವ ತನ್ನ ಬೈಕ್ ಹತ್ತಿ ನಡೆದ ನಿಲ್ಲದೆ. ಅವ ಹೋದ ನಂತರ ಕಾರ್ ಹತ್ತಿದ ಜಾಹ್ನವಿ ಮನೆಯ ದಾರಿ ಹಿಡಿದಳು ಯೋಚನೆಗಳ ಮೂಟೆಯೊಂದಿಗೆ. ಕುಮುದ ಹೇಳಿದ್ದು ನಿಜ ಅಲ್ವಾ? ಸಿದ್ದು ಜೊತೆ ನನಗೆ ಚಿಕ್ಕಂದಿಂದನೂ ಜಗಳ ಇದೆ, ಆದರೆ ಇವಳ ಜೊತೆ ಅವಳಿಗೂ ನನಗೂ ಏನು? ಅವಳ ಮೇಲೆ ನನಗೆ ಯಾಕೆ ಕೋಪ? ಅವಳಾದರೂ ಏನು ಮಾಡಿದ್ದಾಳೆ ನನಗೆ? ಅವಳು ಸಿದ್ದುನ ಪ್ರೀತಿ ಮಾಡಿದರೆ ನನಗಾದರೂ ಏನಾಗಬೇಕಾಗಿದೆ? ಸಿದ್ದು ಮೇಲೆ ನನಗೆ ಕೋಪ ದ್ವೇಷ ಏನಿಲ್ಲ. ಅವನನ್ನು ಹೋಲಿಸಿ ನನಗೆ ಮಾತಾಡೋದು ಇಷ್ಟ ಆಗೋದಿಲ್ಲ ಅಷ್ಟೇ. ಆದರೆ ನಮ್ಮಿಬ್ಬರ ಜಗಳ ಚಿಕ್ಕಂದಿಂದನೂ ಇದೆ. ಹಾಗಂತ ಕುಮುದಾಗೆ ನಾನು ತೊಂದರೆ ಕೊಡೋದು ಯಾವ ನ್ಯಾಯ ಎಂದುಕೊಳ್ಳುತ್ತಲೇ ಮನೆ ತಲುಪಿದವಳು ನೇರವಾಗಿ ಕೋಣೆ ಹೊಕ್ಕಳು. ಭಾಗ್ಯರವರು ಅದೇ ಸಮಯಕ್ಕೆ ಅವಳ ಕೋಣೆಯಲ್ಲೇ ಇದ್ದರು. ವನಿತಾ ಜಾಹ್ನವಿಯ ಬಟ್ಟೆಗಳನ್ನು ಸರಿಯಾಗಿ ಹೊಂದಿಸಿಡುತ್ತಿದ್ದಳು. ಅವರು ಅವಳಿಗೆ ಸಹಾಯ ಮಾಡುತ್ತಿದ್ದರು.
ಅವರನ್ನು ಕಂಡರೂ ಕಾಣದಂತೆ ಹಾಸಿಗೆಗೆ ಬಿದ್ದಳು. ಏನಾಯ್ತೆ ನಿನಗೆ? ಯಾಕೆ ಹಾಗೆ ಬರ್ತಿದ್ದ ಹಾಗೆ ಬಿದ್ದೆ? ಕೇಳಿದರೂ ಭಾಗ್ಯ ಅವಳ ಪೆಚ್ಚು ಮೋರೆ ನೋಡಿ, ಮಮ್ಮ ನನಗೆ ಒಂದು ಪ್ರಶ್ನೆಗೆ ಉತ್ತರ ಕೊಡು ಎಂದಳು ಬೆನ್ನು ಮೇಲೆ ಮಾಡಿ ಅವರತ್ತ ತಿರುಗಿ ಮಲಗಿ. ಅಲ್ಲಿಯೇ ಒಂದು ಚೇರು ಎಳೆದು ಕೂತಿದ್ದರು ಭಾಗ್ಯ. ಕೇಳು, ಏನದು? ಮಮ್ಮ, ಈಗ ನೀನು ವನಿತಾ ಕ್ಲೋಸ್ ಫ್ರೆಂಡ್ಸ್ ಅಂದ್ಕೊಳ್ಳಿ. ನನಗೆ ನಿನ್ನ ಮೇಲೆ ಕೋಪ ಇದೆ. ವನಿತಾ ಮೊದಲು ನನಗೆ ಗೊತ್ತಿರಲಿಲ್ಲ, ಆಮೇಲೆ ಅವಳು ನಿನ್ನ ಫ್ರೆಂಡ್ ಅಂತ ಗೊತ್ತಾಯಿತು. ಹಾಗಂತ ಈಗ ನಾನು ಅವಳ ಮೇಲೂ ಕೋಪ ಮಾಡಿಕೊಂಡು ಅವಳಿಗೆ ತೊಂದರೆ ಕೊಡೋದು ಸರಿನಾ ಮಮ್ಮ? ಕುಮುದ ಮತ್ತು ಸಿದ್ಧಾರ್ಥನನ್ನು ಅವರಿಬ್ಬರ ಪಾತ್ರದಲ್ಲಿಟ್ಟು ಕೇಳಿದಳು. ತಪ್ಪು ಜಾನು, ಅದು ನಿನಗೆ ನನ್ನ ಮೇಲೆ ಕೋಪ ಅಲ್ವಾ? ಅದನ್ನು ನನ್ನ ಮೇಲೆ ತೀರಿಸ್ಕೊ. ಅದನ್ನು ವನಿತಾ ಮೇಲೂ ತೋರಿಸೋದು ತಪ್ಪು. ಅವಳಿಗೂ ನಿನಗೂ ಸಂಬಂಧನೇ ಇಲ್ಲವಲ್ಲ, ಅಂದಮೇಲೆ ಅವಳ ಮೇಲೆ ಯಾಕೆ ಕೋಪ ಮಾಡ್ಕೋಬೇಕು ನೀನು? ಪಾಪ ಅಲ್ವಾ ವನಿತಾ ಎಂದವರ ಮಾತಿಗೆ ಇಲ್ಲಿಯವರೆಗೂ ತಾನು ಕುಮುದಾಳ ಜೊತೆ ನಡೆದುಕೊಂಡ ರೀತಿ ತಪ್ಪೆನಿಸಿತು. ಹೌದು, ಈಗ ನೀವು ಯಾರ ಮೇಲೆ ಕೋಪ ಮಾಡ್ಕೊಂಡಿದ್ದೀರಾ ಅಕ್ಕ? ಕೇಳಿದಳು ವನಿತಾ. ಯಾರ ಮೇಲೂ ಇಲ್ಲ ಬಿಡು, ನಾನು ಮಲ್ಕೋತೀನಿ ಎನ್ನುತ್ತಾ ತಿರುಗಿ ಮಲಗಿದಳು ಜಾಹ್ನವಿ ತನ್ನ ಯೋಚನೆಗಳಲ್ಲೇ. ಅಷ್ಟೊಂದು ಕೊಬ್ಬಿರೋ ಹುಡುಗಿ ಅಲ್ಲ ಸಿದ್ದು ಅವಳು. ಚಿಕ್ಕ ಮಕ್ಕಳ ಥರ ಆಡ್ತಾಳೆ ಅಷ್ಟೇ. ನಾನು ಆಫೀಸ್ನಲ್ಲಿ ನೋಡ್ತಿದ್ದೀನಲ್ಲ, ಸುಮ್ಮನೆ ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತಾಳೆ, ಆಮೇಲೆ ಸುಮ್ಮನಾಗ್ತಾಳೆ, ನನ್ನನ್ನು ಕಾಡ್ತಾಳೆ ಅಷ್ಟೇ. ಆದರೆ ಮನಸ್ಸಲ್ಲಿ ದ್ವೇಷ ಸೇಡು ಅಂತೇನಿಲ್ಲ ಅವಳಿಗೆ. ಜಾಹ್ನವಿಯ ಬಗ್ಗೆ ತನ್ನ ಅಭಿಪ್ರಾಯ ಹೇಳುತ್ತಿದ್ದಳು ಕುಮುದ. ಆ ರಾತ್ರಿ ಅವ ಕರೆ ಮಾಡಿದಾಗ, ಅವಳು ಕೆಟ್ಟವಳಲ್ಲ ಅಂತ ನನಗೂ ಗೊತ್ತು ಕುಮುದ, ಆದರೆ ಹಣದ ಅಹಂ, ಅಧಿಕಾರದ ಸೊಕ್ಕಿದೆ ಅವಳಿಗೆ, ಅದು ನನಗಿಷ್ಟ ಆಗೋದಿಲ್ಲ ಎಂದನವ. ಅವಳ ಜೊತೆ ಈ ಜಗಳನೆಲ್ಲ ಬಿಟ್ಟು ಯಾಕೆ ನಾವು ಮೂವರು ಸ್ನೇಹಿತರಾಗಿರಬಾರ್ದು? ಒಳ್ಳೆಯ ಯೋಚನೆ ಮಾಡಿದಳಷ್ಟೇ. ಅವಳ ಜೊತೆ ಇಷ್ಟು ವರ್ಷದಿಂದ ಆಗದಿರೋ ಸ್ನೇಹ ಈಗಾಗುತ್ತೆ ಅಂತೀಯ ನೀನು? ಆಗೋದಿಲ್ಲ ಕುಮುದ ಎಂದ ನಿರಾಕರಿಸಿ. ಅವನ ಮನದಲ್ಲಿ ಆ ಭಾವವೇ ಇಲ್ಲ. ಇವತ್ತು ಬಸ್ ಸ್ಟಾಪ್ನಲ್ಲಿ ನನಗೆ ಹೊಸ ಜಾಹ್ನವಿಯನ್ನೇ ನೋಡಿದಾಗಾಯಿತು ಸಿದ್ದು. ಅವಳು ನಿನಗೆ ಕಾಡೋದಕ್ಕೋಸ್ಕರ ನನ್ನನ್ನು ಬಳಸ್ಕೊತಾಳೆ ಅಷ್ಟೇ, ಆದರೆ ಕೆಟ್ಟ ಹುಡುಗಿ ಅಲ್ಲ. ಅವಳ ಜೊತೆ ಸರಿಯಾಗಿ ಮಾತಾಡಿ ಅವಳನ್ನು ದಾರಿಗೆ ತರೋ ಪ್ರಯತ್ನ ನಾನು ಮಾಡ್ತೀನಿ ಎಂದಳು. ಏನು ಬೇಡ, ನಿನ್ನ ಕೆಲಸ ಎಷ್ಟಿದೆ ಅಷ್ಟು ಮಾಡು ನೀನು. ಅವಳ ವಿಷಯದಲ್ಲಿ ಯಾಕೆ ನಿನಗೆ ಇಷ್ಟೊಂದು ತಿರಸ್ಕಾರ? ಅವಳ ವಿಷಯನೇ ಬೇಡ ಕುಮುದ ನನಗೆ, ಬೇರೆ ಏನಾದರೂ ಮಾತಾಡು ಎಂದವ. ತಮ್ಮಿಬ್ಬರ ಮಧ್ಯೆ ಜಾಹ್ನವಿಯಿಂದ ಮನಸ್ತಾಪ ಬರದಿರಲೆಂದು ಯೋಚಿಸಿದ. ಆದರೆ ಮುಂದಿನ ದಿನಗಳ ಬಗ್ಗೆ ಅರಿತವರಾರು? ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.